ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ನಾಳೆಯಿಂದ ಎಸ್ಐಟಿ ತಂಡ ತನಿಖೆಯನ್ನು ಆರಂಭ ಮಾಡುತ್ತೆ. ಮೊದಲಿಗೆ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಆಗಮಿಸುತ್ತಾರೆ. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಧರ್ಮಸ್ಥಳದ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಪ್ರಕರಣದ ಮಾಹಿತಿ ಪಡೆದು ಬಳಿಕ ಅಧಿಕೃತವಾಗಿ ನಾಳೆಯಿಂದ ಎಸ್ಐಟಿಗೆ ಇದು ಹಸ್ತಾಂತರವಾಗುತ್ತೆ. ಅದ್ಯಾವುದೋ ರೌಡಿ ಕೊಲೆ ಕೇಸು, ಸುಪಾರಿ ಕಿಲ್ಲರ್ಗಳನ್ನು ಕರ್ಕೊಂಬಂದಿದ್ದಾರಂತೆ, ಅರೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಮಾಡ್ಕೊಳ್ಳಿ. ಕಾರ್ ಯಾವುದೋ ಸೆಕೆಂಡ್ ಹ್ಯಾಂಡ್ ಅಂತೆ ಮಾಡ್ಕೊಂಡಿದ್ದಂತೆ, ಮಾಡ್ಕೊಳ್ಳಿ. ಅದು ಯಾರೊಬ್ಬ ನಿರೀಕ್ಷಣಾ ಜಾಮೀನಿಗೆ ಹಾಕೊಂಡಿದ್ದಾನಂತೆ, ಹಾಕೋ. ನಮಗೇನೊಬ್ಬ ಇಲ್ಲಿ ನಮಗೆ ಪ್ರಾಣ ಹೋಗ್ತಾ ಇದೆ. ಯಾವೊಂದೋ ಪ್ರಾಣ ಹೋಗಿರೋದ್ರ ಬಗ್ಗೆ ನಾವೇನು ತಲೆಗೆ ಮಾಡ್ಕೋಗ್ರಿ. ಜನಕ್ಕೆ ಪ್ರಾಣ ಹೋಗ್ತಿದೆ ಇಲ್ಲಿ ಒಂದೇ ಸಮಯದಲ್ಲಿ. ದೇರ್ ಇಸ್ ಎ ಲಿಮಿಟೇಷನ್ ಆಫ್ ಪೇಷನ್ಸ್. ಡೆಮೋಕ್ರಸಿ ಯಾವತ್ತು ಸತ್ತೋಯ್ತು ಅಂತ ನಾನು ಪರಿಗಣಿಸ್ತೀನಿ ಅಂತಂದರೆ, ಸರ್ಕಾರಗಳಿಗೆ ಪಾಠ ಕಲಿಸುವಂತಹ ಚಳವಳಿಗಳು ಸತ್ತು ಹೋದಾಗ. ಇವತ್ತಾಗಿರೋದು ಅದೇನೆ. ಸ್ವಾರ್ಥಿಗಳ ಕೂಟ ಬಂದು ನಿಜವಾದ ಚಳವಳಿಗಳು ಯಾವಾಗ ಸತ್ತೋಯ್ತೋ, ಈ ಹೇಸಿಗೆ ತಿನ್ನೋ ಜನನ ತಡೆಯೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಎಸ್, ನೈಜ ಅಳತೆ ನಮೂದಿಸದೆ ಕಡಿಮೆ ಟ್ಯಾಕ್ಸ್ ಕಟ್ಟಿ ವಂಚಿಸಿರುವಂತಹ ಈ ಖಾತಾದಾರರಿಗೆ ಬಿಬಿಎಂಪಿ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. 26,000 ಈ ಖಾತಾದಾರರಿಗೆ ನೋಟಿಸ್ ಅನ್ನು ಕೊಡಲಾಗಿದ್ದು 15 ದಿನದ ಒಳಗಾಗಿ ಘೋಷಣೆ ಮಾಡಿಕೊಂಡಿರುವ ಜಾಗಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅವರು 30-40 ಇದ್ರೆ 40-60 ಇದ್ರೆ 30-40 ಅಂತ ಕೊಟ್ಬಿಟ್ಟಿದ್ದಾರೆ ಅಂತ. ಹಂಗ ಯಾಕ್ರಪ್ಪ ಅದು ಮಾಡಕ್ಕೆ ಹೋಗ್ಬೇಕು? ಏನು ಉಳಿಸ್ತೀರಪ್ಪ? ಏನು ಉಳಿಸ್ತೀರಿ? ಭಾಳ ಏನು ಉಳಿಸ್ತೀರಿ ಹೇಳಿ? ಅನ್ಲೆಸ್ ಇಟ್ಸ್ ಎ ಕಮರ್ಷಿಯಲ್ ಬಿಲ್ಡಿಂಗ್. ಏನು ಉಳಿಸ್ತೀರಿ ನೀವು ರೆಸಿಡೆನ್ಷಿಯಲ್ನಲ್ಲಿ? ಏಕೆ? ಆಮೇಲೆ 6 ವರ್ಷ ಆದಮೇಲೆ ಇದೇ ಥರ ನೋಟಿಸ್ ತಗೊಳಕ್ಕೆ 1,76,00,000 ಕೊಟ್ಟು ಬಡ್ಡಿ ಸಮೇತ ಅಂತ ಯಾಕೆ ಬೇಕು ಈ ಕಂತ್ರಿಗಳ ಹತ್ರ? ಕಂತ್ರಿಗಳಿಗೆ ಬಿಸಾಕ್ಬಿಟ್ಟು ಬಿಸ್ಕೆಟನ್ನು ಕೈ ಕೋಲ್ ತೊಗೊಳೋದು ಯಾವಾಗ, ಹೇಗೆ ಬಾರ್ಸಕ್ಕೆ ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಬಿಟ್ಟು ನೀವು ಆ ಬಿಸ್ಕೆಟ್ನೇ ಇಟ್ಕೊತೀನಿ ಅಂತ ಹೋಗ್ತಿರಲ್ಲ. ಬಿಸಾಕಿ ಆ ಬಿಸ್ಕೆಟ್ನ ಹೇಳ್ತೀನಿ. ಓಕೆ, ತಿನ್ಕೊಂಡು ಬಿದ್ದಿರಲಿ. ಏನು ಕುಳ್ಸಕ್ಕೆ ಹೋಗ್ತೀರಿ? ಆ ಥರ ಮಾಡಿದರೆ ಮಾಡಿದಾರಂತೆ. 26,000 ಖಾತೆ ಏನಕ್ಕೆ ಬೇಕು? ಎಸ್, ತಮಿಳುನಾಡಿಗೆ ಜುಲೈಯಲ್ಲಿ 100 TMC ನೀರು ಹೋಗಿದೆಯಂತೆ. ಏನೀಗ ಕಾವೇರಿ ಕಬಿನಿಯಿಂದ ಜೂನ್ ಹಾಗೂ ಜುಲೈನಲ್ಲಿ ಇಷ್ಟು ಪ್ರಮಾಣದಲ್ಲಿ ಯಾವಾಗಲೂ ಹರಿದ್ರಲ್ಲಿ ಹೋಗಿದೆಯಂತೆ. ಓಕೆ, ಏನಾಯ್ತು ಈಗ ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರ ಲೆಕ್ಕ ಅವ್ರು ಏನು ಹೇಳ್ತಾರೆ, ಟ್ರಿಬ್ಯುನಲ್ಗೆ ಹೋಗಿ ಅಂತಂದರೆ ನೀವು ಎಷ್ಟು ಬಿಟ್ಟರು ಇಲ್ವಂತೆ, ಆಗಸ್ಟಲ್ಲಿ ಮತ್ತೆ ಅದೆಷ್ಟೋ ಇದೆಯಲ್ಲ ಅಷ್ಟೇ ಬಿಡಬೇಕು ಅಂತ ಅವರು ಲೆಕ್ಕದ ಪ್ರಕಾರ ಒಂದು ಕಡೆ. ಇನ್ನೊಂದು ಕಡೆ 100 TMC ಹೋಗಿದೆಯಲ್ಲ, ಅದನ್ನ ಹಿಡಿದಿಟ್ಕೊಳ್ಳೋಕ್ಕಾಗಿರಲ್ಲ, ಅವರು ಸಮುದ್ರಕ್ಕೆ ಬಿಟ್ಟಿರ್ತಾರೆ. ಮೇಕೆದಾಟು ಮಾಡಪ್ಪ ಅಂದರೆ ಬ್ರದರ್ ಹೋಗಿ ಬ್ರದರ್ಗೆ ಮಾತಾಡಲ್ಲ, ಬ್ರದರ್ ಮಾಡಿಕೊಡಲ್ಲ. ಬ್ರದರು ಬಿಸಿ. 2 ಬ್ರದರ್ಸ್ ವೆರಿ ಬಿಸಿ. ಒಂದು ಬ್ರದರು ಅಧಿಕಾರ ಹಿಡಿಬೇಕು ಮುಂದಿನ ವರ್ಷ, ಇನ್ನೊಂದು ಬ್ರದರು ಈ ವರ್ಷನೇ ಆದರೆ ಹಿಡಿದು ಬಿಡೋಣ ಅಂತ ಇನ್ನೊಂದು ಬ್ರದರು. 2 ಬ್ರದರ್ಸ್ ವೆರಿ ಗುಡ್. ಎಸ್, ಫುಡ್ ಪಾಯ್ಸನ್ ಇಂದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿರುವ ಘಟನೆ ರಾಯಚೂರಿನ ಸಿರವಾರ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಆಗಿದೆ. ಚವಳೆಕಾಯಿ ಪಲ್ಯವನ್ನ ಊಟ ಮಾಡಿ ರಾತ್ರಿ ಮಲ್ಕೊಂಡಿದ್ದಾರೆ, ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಚವಳೆಕಾಯಿಗೆ 3 ದಿನದ ಹಿಂದೆ ಕ್ರಿಮಿನಾಶಕ ಸಿಂಪಡಿಸಿದ್ರು ಅಂತ ಗೊತ್ತಾಗ್ತಾ ಇದೆ. ಇನ್ನು ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ಬೇಕರಿಯಿಂದ ತಂದಿದ್ದ ಕಲುಷಿತ ಕೇಕ್ ತಿಂದು 1.5 ವರ್ಷದ ಹೆಣ್ಣು ಮಗು ಅಸ್ವಸ್ಥಳಾಗಿದ್ದಾಳೆ. ಅಲ್ಲ, ಈ ಪಾಪ ಕ್ರಿಮಿನಾಶಕ ಹಾಕಿದ್ರೆ ತೊಳೆದಿರಲಿಲ್ವಾ? ಸರಿಯಾಗಿ ವಾಶ್ ಮಾಡಿಲ್ಲ ಅನ್ಸುತ್ತೆ. ಹಾಂ, ಇದರ ಪಾಠ ಏನು? ಚೀಚಿ ಆಮೇಲೆ ನೋಡೋಣ. ಪಾಠ ಏನು ತಂದ್ರು? ಈಗಂತೂ ಬಾಯಿಗೆ ಬಂದಂಗೆ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ. ಚೆನ್ನಾಗಿ ತೊಳಿರಿ, ಆದಷ್ಟು ಉಪ್ಪು ನೀರಲ್ಲಿ ನೆನೆಸಿ. ತೊಳೆದು ಚೆನ್ನಾಗಿ ಬೇಯಿಸಿ. ಹಸಿ ತಿನ್ನಬೇಡಿ ಯಾವುದೂ. ಹಸಿ ಒಳ್ಳೇದು ಅಂತ ತಿನ್ಬಿಡ್ತಾರೆ ಕೆಲವರು. ಯೋಚನೆ ಮಾಡಬೇಕೀಗ. ಸರಿ, ಕೇರಳದಲ್ಲಿ ನಿಮಿಷಪ್ರಿಯ ಮರಣದಂಡನೆ ರದ್ದಾಗಿದೆ ಅಂತ ಗ್ಲೋಬಲ್ ಪೇಸ್ ಇನಿಷಿಯೇಟಿವ್ ಸಂಸ್ಥಾಪಕ ಡಾಕ್ಟರ್ KL ಪೌಲ್ ಹೇಳ್ಕೊಂಡಿದ್ದಾರೆ. ಆದರೆ ಈವರೆಗೂ ಭಾರತ ಸರ್ಕಾರ ಆಗಲಿ ನಿಮಿಷಪ್ರಿಯ ಯಾರು ಹೇಳಿದ್ದಾರೆ? ಹೌದು, ಅವ್ರ ಬಾಯಿ ಅರ್ಕೆ ಥರ ಆದ್ರೆ ಆಗೋಗ್ಲಿ ಬಿಡಿ, ಅದರಂತೆ ಯಾರೂ ಹೇಳಿಲ್ಲ. ಯಾರೊಬ್ರು ಕನ್ಫರ್ಮ್ ಮಾಡಿದ್ರೆ ನೋಡೋಣ. ಅರಣ್ಯದಲ್ಲಿ ದನ, ಕರು, ಮೇಕೆ, ಕುರಿ ಮೇಯಿಸೋದನ್ನು ನಿಷೇಧಿಸಬೇಕು ಅಂತ ಈಶ್ವರ ಖಂಡ್ರೆ ಆದೇಶಿಸಿದ್ದಾರೆ. ಇತ್ತಲ್ಲ, ಬಾರ್ಡರ್ನಲ್ಲಿ ಏನಾದ್ರು ಬಿಡ್ತಿದ್ರಾ ಆಫೀಸರ್ಗಳು? ಎಲ್ಲಿಂದಾನೂ ಬರ್ಕೊಡ್ದು. ಆಮೇಲೆ ನೋಡಿ ಈಶ್ವರ್ ಖಂಡ್ರೆ ಸಾಹೇಬ್ರೇ, ಇದು ಪಾಲಕ್ಕ, ಇದು ಏನು ಈ ಪ್ರಿಯಾಂಕಾ ಗಾಂಧಿ ವಯನಾಡು ಕೇರಳ ಬಾರ್ಡ್ರಲ್ಲಿ ವಯನಾಡು ಕಡೆಯಿಂದ ಬಂದ್ಬಿಟ್ಟಿವೆ 2 ಪಾಪ ಅಂತ ಅನ್ಬೇಡಿ. ಆಮೇಲೆ ನಂಬಕ್ಕೆ ಬರಲ್ಲ, ಕೇರಳದಿಂದ ಬಂದರೆ ಇವಾಗೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಕೇರಳ ಸ್ಟ್ರಾಂಗ್ ಇದೆ ಇವಾಗ. ನಿಮ್ಮ ಕಂಟ್ರೋಲ್ ಸಿಗಲ್ಲ. ಕೇರಳ ಸ್ಟ್ರಾಂಗು, ಬಿ ಕೇರ್ಫುಲ್. ಕೇರಳ ಕಡೆಯಿಂದ ಹಿಂಗೆ ಫೋನ್ ಎತ್ತಿದ್ರೆ ಇಲ್ಲಿ ಗಡ್ಡ ಅನ್ಬೇಕು. ಕರ್ನಾಟಕದಲ್ಲಿ ನೀವು ಏನು ಅನ್ಕೊಂಬಿಟ್ಟಿದ್ದೀರಿ? ಅಷ್ಟು ಪವರ್. ಹುಷಾರಾಗಿರಿ.
ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಆಯಿತು ಮಾಡಿ, ಬಟ್ ಸಾಕು ಪ್ರಾಣಿಗಳಿಂದ ವನ್ಯಜೀವಿಗಳು ಸಾಂಕ್ರಾಮಿಕ ರೋಗ ಆಗತ್ತೆ, ಫೈಟು ಎಲ್ಲ ಕರೆಕ್ಟು. ಆ ರೈತರು ಬಾರ್ಡ್ರಲ್ಲಿರೋ ವಿಲೇಜಲ್ಲಿರೋರು ದನ ಕರು ಆಕಳು ಪ್ರಾಣಿ ಇದನ್ನೆಲ್ಲ ಸಾಕೋದಕ್ಕೆ ಅವ್ರು ಏನು ಮಾಡಬೇಕು ಅಂತನೋರು ಯಾರೊಬ್ಬರು ಹೇಳಬೇಕಲ್ಲಪ್ಪ. ಅರಣ್ಯ ವ್ಯಾಪ್ತಿಗೂ ಬರಬಾರ್ದು, ಬೇರೆ ಆಪ್ಷನೂ ಇಲ್ಲ. ಬರಬಾರ್ದು, ಸರಿ, ಫೇರ್. ಇರೋಷ್ಟು ಅರಣ್ಯ ಉಳಿಸ್ಕೊಳ್ಳೋಣ, ರೈಟ್. ಅದು ಇಲ್ಲವೇ ಇಲ್ಲ, ಇವಾಗ ಇರೋದನ್ನಾರು ಉಳಿಸ್ಕೊಳ್ಳೋಣ ಅಟ್ಲೀಸ್ಟು. ಪರಿಸ್ಥಿತಿ ಬಟ್ ಇದಕ್ಕೇನು ಮಾಡಬೇಕು ಅಂತಾರು ಬೇಕಲ್ಲ ಅಲ್ವಾ? ನಿಜ. ಹಾಗೇನೆ ನೀನು ಈ ಕಡೆಯಿಂದ ಆ ಕಡೆಗೆ ಬಂದು ನೀನು ಬರ್ಕೊಡ್ದು ಅನ್ನೋಂಗೆ ಆ ಕಡೆಯಿಂದ ಅರಣ್ಯದ ಪ್ರಾಣಿಗಳು ಈ ಕಡೆಗೆ ಬರುತ್ತವೆ, ಅವನ್ನ ತಡೆಯೋಕ್ಕಾಗಲ್ಲ. ಈಶ್ವರ್ ಕಂಡ್ರೆ ಇನ್ ದಿ ನೇಮ್ ಆಫ್ ಈಶ್ವರ್ ಕಂಡ್ರೆ ಸ್ಟಾಪ್ ಅಂತ ತಕ್ಷಣ ಆನೆ ನಿಲ್ಲತ್ತಾ? ಏನು ನಿಲ್ಲಲ್ವೇ? ಅದು ಬಂದೇ ಬರುತ್ತೆ. ಬಟ್ ಬಂದು ಅದು ಮಾಡಿ ಹೋದ್ಮೇಲೆ ತರಲೇನಾ ನೀವು ಅವಾಗ ಹೆಲ್ಪ್ ಮಾಡಬೇಕಲ್ಲ ಆ ಜನಕ್ಕೆ. ಅದಕ್ಕೂ ಆದೇಶ ಕರೆಕ್ಟಾಗಿ ಕೊಡಿಪ್ಪ. ಬರ್ಕೂಡ್ದು, ಅದಕ್ಕೆ ನಾವು ಪರಿಹಾರ ಅಲ್ಲ, ಬರ್ಕೂಡ್ದು ಅನ್ನೋಕ್ಕಾಗಲ್ಲ, ಬರ್ಕೂಡ್ದು ಅನ್ನೋಕ್ಕಾಗತ್ತಾ? ಸರಿ ನೋಡ್ಕೊಳ್ಳಿ ಜನನ್ನ. ಎಸ್.